ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರದು ತಿಂಡಿ ಆಯಿತು ಅಂತೇಳಿ ಭಾವಿಸ್ತಾ ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಸದಳ್ಳಿ ಗೇಟ್ ಬಸ್ ಸ್ಟಾಪ್ ಹತ್ರ ಬಂದು ಕ್ಯಾಬಿಗೆ ವೆಯ್ಟ್ ಮಾಡ್ತಿದ್ದಂತೆ ನನ್ನ ಕ್ಯಾಬು ಸಹ ಏನು ಹತ್ತತ್ರ ಬರ್ತಾ ಇದೆ. ಕ್ಯಾಬ್ ಹತ್ಕೊಂಡು ಇನ್ನೇನಿದೆ ಕೆಲ್ಸಕ್ಕೆ ಹೊರಡೋಣ, ಹೋಗ್ತಾ ಅಂದವೇ ಹಾಗೆ ಮಾತಾಡ್ತಾ ಹೊರಡೋಣ. ನೋಡಿ, DVD ಬಸ್ ಬ್ಯಾಕ್ ಸೈಡ್ ಬರ್ತಿದೆಯಲ್ವ, ಇದೇ ನಮ್ಮ ಕ್ಯಾಬ್. ಸೊ ಸ್ನೇಹಿತರೆ, ಈಗ ಕ್ಯಾಬ್ ಹತ್ತಿ ಆಲ್ರೆಡಿ ಟೋಲ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಟೋಲ್ ಅಂದಮೇಲೆ ಬೆಳಗ್ಗೆ ಟೈಮ್ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಷ್ಟೆ. ಸೊ ಸ್ನೇಹಿತರೆ, ಆಲ್ರೆಡಿ ನಮ್ಮ ಕ್ಯಾಬು ಟೋಲ್ ಕ್ರಾಸ್ ಮಾಡಿ ಮುಂದೆ ಬಂತು. ಸೊ ಇನ್ನು ನಾನು ಅನ್ಕೊಂತೀನಿ ಮೇ ಬಿ ಎಲ್ಲೂ ಟ್ರಾಫಿಕ್ ಇಷ್ಟೊಂದು ಇರಲ್ಲ ಅಂತ ಅನ್ಕೊಂತೀನಿ. ಮೇ ಬಿ ದೇವನಹಳ್ಳಿ ಹತ್ರ ಹತ್ರ ಏನೋ ಬರುತ್ತೆ. ಒಂದು ಫಸ್ಟು ದೇವನಹಳ್ಳಿ ಸಿಗ್ನಲ್ಲು, ಸೆಕೆಂಡು ದೊಡ್ಡಬಳ್ಳಾಪುರ ಸಿಗ್ನಲ್, ಮೇ ಬಿ ಅಲ್ಲೊಂದು ಹತ್ರ ಬರುತ್ತೆ. ಅದಾದಮೇಲೆ ಎಲ್ಲೂ ಟ್ರಾಫಿಕ್ ನಮ್ಗೆ ಸಿಗೋಲ್ಲ. ಅಲ್ಲಿಂದ ಆರಾಮಾಗಿ ರೀಚ್ ಆಗಿಬಿಡ್ಬೋದು ನಾವು ನಮ್ಮ ಕಂಪನಿ ಹತ್ರ. ನಮ್ಮ ಕಂಪ್ನಿ ಗೊತ್ತಲ್ವಾ, ಪ್ರೆಸ್ಟೀಜ್ ಗಾಲ್ಫ್ ಶೇರು, ನಂದಿ ಹಿಲ್ಸ್ ಹತ್ರ, ಕಾರಹಳ್ಳಿ ಹತ್ರ. ಸೊ ಆರಾಮಾಗಿ ರೀಚ್ ಆಗಿಬಿಡ್ಬೋದು. ಸ್ವಾಮಿ, ನೋಡ್ತಿದ್ದಂಗೆ ಕಂಪ್ನಿ ಹತ್ರನೂ ಬಂದ್ಬಿಟ್ವಿ. ಇನ್ನೇನು ಕಂಪ್ನಿ ಒಳಗಡೆ ಎಂಟ್ರಿ ಆಗಬೇಕಷ್ಟೆ. ನಮ್ಮ ಈ ಬಸ್ಸು ಡ್ರೈವರನ್ನು ಬಂದು ಅವ್ರ ಹೆಸರು ಬಾಹುಬಲಿ ಅಂತೇಳಿ. ಎಣ್ಣ ತುಂಬ ಹೆವಿ ಚೆನ್ನಾಗಿ ಓಡಿಸ್ತಾರೆ ಗಾಡಿ ಮಾತ್ರ. ಅವರು ಡ್ರೈವಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಯಾಕಂದ್ರೆ ಅಷ್ಟು ಸಕ್ಕತ್ತಾಗಿ ಓಡಿಸ್ತಾರೆ ಗಾಡಿನ. ಏನಂದರೆ ಅವ್ರ ಗಾಡಿಯಲ್ಲಿ ಕುತ್ಕೊಂಡ್ರೆ ಒಂಥರ ಎಲ್ಲೋ ಮಜಾ, ಯಾಕಂದ್ರೆ ಅಷ್ಟು ಸಕ್ಕತ್ತಾಗಿ ಓಡಿಸ್ತಾರೆ ಗಾಡಿನ. ಸೊ ಇನ್ನೊಂದು, ಬಾಹುಬಲಿ ಅಣ್ಣ ಡ್ರೈವ್ ಮಾಡ್ತಿದ್ದಾರೆ ಅಂದರೆ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಕನ್ನಡ ಸಾಂಗ್ಸ್ ಮಾತ್ರ ಮಿಸ್ಸೇ ಇಲ್ಲ. ಸಾಂಗ್ಸ್ ಕೇಳ್ಕೊಂಡು ಇವ್ರ ಜೊತೆ ಜರ್ನಿ ಮಾಡೋದು ಇನ್ನೂ ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ. ಒಂದು ತಾಸಿನ ನಂತರ. ಸೊ ಸ್ನೇಹಿತರೆ, ಇವತ್ತಿನ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ನೋಡಿ, ಟಾಯ್ಲೆಟ್ನಲ್ಲಿ ಜೆಟ್ ಫ್ರೆಜರ್. ಟಾಯ್ಲೆಟ್ನಲ್ಲಿ ಜೆಟ್ ಫ್ರೆಜರ್ ಅಂದರೆ ಈ ಥರ ಜೆಟ್ ಫ್ರೆಜರ್ನ ಈ ಥರ ಡ್ರಾಪ್ಗಳಲ್ಲಿ ಹೊಡೆದ್ರೆ ಟಾಯ್ಲೆಟಲ್ಲಿ ಏನಾದರೂ ಕಸ ಅದು ಇದು ಕಚ್ಕೊಂಡಿದ್ರೆ ಇವೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ ಒಂದು ಪರ್ಪಸ್ ಮೇಲೆ ವೀಕ್ಲಿಗೆ ಒನ್ ಟೈಮು ಈ ಥರ ಎಲ್ಲ ಟಾಯ್ಲೆಟ್ಗಳಲ್ಲಿ ಹಿಂಗೆ ಹೊಡಿತಾ ಇರ್ತೀವಿ. ಸೊ ನೀವೆಲ್ಲ ಅನ್ಕೊಂಬೋದು, ಇವ್ನು ಯಾವನ್ ಗುರು ಟಾಯ್ಲೆಟಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ. ಸೊ ನಾವು ಕಲ್ತಿರೋ ಕೆಲಸ ನಮಗೆ ದೇವರು. ಸೊ ಹಂಗಾಗಿ ಕೈ ಮುಗಿದು ಸ್ಟಾರ್ಟ್ ಮಾಡ್ತೀರಿ, ಯಾಕೆಂದರೆ ಅವ್ರವ್ರ ಕೆಲಸ ಅವ್ರವ್ರ ದೇವರೇ ಅಲ್ವಾ. ಸೊ ಯಾಕೆಂದರೆ ಇದರಿಂದ ಅನ್ನ ತಿಂತಾಯಿದ್ದೀನಿ ಇವತ್ತು. ಹಂಗಾಗಿ ಯಾವತ್ತೂ ಇದಕ್ಕೆ ನಾಚಿಕೆ ಪಡೆದೇ ಕೆಲಸ ಮಾಡ್ತೀನಿ ಅಷ್ಟೇ. ಏನಂತೀರಾ? ಸೊ ಸ್ನೇಹಿತರೆ, ಫೈನಲಿ ಜೆಟ್ ಫ್ರೆಜರ್ ಹೊಡೆದಿದ್ದೆಲ್ಲ ಮುಗಿಯಿತು. ಹಾಗಾಗಿ ಇದು ಪ್ಯಾಕಪ್ನ ಸಮಯ. ಆಲ್ರೆಡಿ ಪ್ಯಾಕಪ್ ಮಾಡಿ ತಂದು ಔಟ್ಸೈಡ್ ನಿಲ್ಲಿಸಿದ್ದೀನಿ. ಸೊ ಇದೇ ನಮ್ಮ ಮೈಂಟೆನೆನ್ಸ್ ಬಿಲ್ಡಿಂಗ್. ನೋಡಿ, ಇಲ್ಲೆಲ್ಲ ಬಗ್ಗಿಗಳೆಲ್ಲ ಇರುತ್ತೆ. ಸೊ ಹಾಗಾಗಿ ನಮಗೂ ಒಂದು ಈಗ ಊಟಕ್ಕೆ ಅಂತೇಳಿ ಒಂದು ಬಗ್ಗಿ ಹೋಗುತ್ತೆ, ಅದರಲ್ಲಿ ಜೆಟ್ ಫ್ರೆಜರ್ನ ಲೋಡ್ ಮಾಡ್ಕೊಂಡು ನಾವು ಕ್ಲಬ್ ಹೌಸ್ ಕಡೆ ಹೊರಡೋ ಟೈಮ್ ಬಂತು. ಸೊ ಹೋಗ್ತಾ ಸಿಗೋಣ ಬನ್ನಿ. ಜೆಟ್ ಫ್ರೆಜರ್ನ ಲೋಡ್ ಮಾಡ್ಕೊಂಡು ಕ್ಲಬ್ ಹೌಸ್ ಕಡೆ ಬಗ್ಗಿಯಲ್ಲಿ ಹೊರಟಿದ್ದೀವಿ. ಆ್ಯಕ್ಚುಲಿ ನಾನು ಹಿಂದೆಗಡೆ ಕ್ಯಾಬಿನಲ್ಲಿ ನಿಂತ್ಕೊಂಡಿದ್ದೀನಿ. ಮುಂದೆ ಕುತ್ಕೊಂಡಿದ್ದೆ. ಮುಂದೆಗಡೆ 3 ಜನ ಕುತ್ಕೊಳ್ಳೋಷ್ಟು ಸೀಟ್ ಮಾತ್ರ ಇದೆ. ನಮಗೇನದು ಸೀನಿಯರ್ ಒಬ್ರು ಇರ್ತಾರಲ್ವ, ಸೊ ಅವರಲ್ಲೇ ಗೇಟಲ್ಲಿ ಸಿಕ್ಕಿದ್ರು. ಸೊ ಅವ್ರಿಗೆ ಸೀಟ್ ಬಿಟ್ಕೊಟ್ಟು ನಾನು ಹಿಂದೆಗಡೆ ಬಂದೆ. ಯಾಕೆಂದರೆ ಫಸ್ಟು ಸೀನಿಯರ್ಗೆ ರೆಸ್ಪೆಕ್ಟ್ ಕೊಡಬೇಕಲ್ವ. ಸೊ ಹಾಗಾಗಿ ನಾನು ಹಿಂದೆ ಬಂದು ನಿಂತ್ಕೊಂಡೆ. ಹಿಂದೆಗಡೆ ನಿಂತ್ಕೊಂಡಿದ್ದಕ್ಕೂ ಒಂಥರ ಓಕೆ ಅನ್ನಿಸ್ತು. ಏನಕ್ಕೆ ಅಂದರೆ ವಿಡಿಯೋ ಮಾಡೋದಕ್ಕೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಎಲ್ಲ ಒಬ್ಬ ಸೆಕ್ಯೂರಿಟಿ ಆಯ್ ಮಾಡ್ತಿದ್ದಾನೆ, ವಿಡಿಯೋ ಮಾಡ್ತಿದ್ರೆ. ಒಬ್ಬ ಒಳ್ಳೆ ಹುಡುಗ, ಹಿಂದಿ ಹುಡುಗ, ಆದರೆ ಕನ್ನಡ ಮಾತಾಡ್ತಾನೆ ಚೂರು. ಮತ್ತು ಈಗ ಜೆಟ್ ಫ್ರೆಜರ್ನ ಕ್ಲಬ್ ಹೌಸ್ ಹತ್ರ ಕೆಳಗೆ ಇಳಿಸಿ ಅದರ ಜಾಗದಲ್ಲಿ ಅದನ್ನು ಬಿಟ್ಟು ಮತ್ತು ಊಟಕ್ಕೆ ಹೋಗಬೇಕು. ಊಟದ ಟೈಮ್ ಆಯ್ತಲ್ವಾ. ಸೊ ಊಟಕ್ಕೆ ಹೋಗಬೇಕು. ಊಟಕ್ಕೆ ಹೋಗ್ತಾ ಇವತ್ತು ಏನು ಅಡುಗೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಇವತ್ತು ನಮ್ಮ ಕ್ಲಬ್ ಹೌಸ್ನಲ್ಲಿ ಊಟ ಏನೇನಿದೆ ಅಂದರೆ ಅನ್ನ, ಸಾಂಬಾರು ಮತ್ತು ರಸಮ್ ಮತ್ತು ಪುಳಿಯೋಗರೆ ಇತ್ತು. ಸೊ ಜೊತೆಗೆ ಇವು ಬೇಸಿಗೆ ಅಲ್ವಾ, ಸೊ ಹಾಗಾಗಿ ಮಜ್ಜಿಗೆ ಒಂದು ಗ್ಲಾಸ್ ಇಟ್ಟಿರ್ತಾರೆ. ಮಸ್ತಾಗಿತ್ತು, ಮಸ್ತಾಗಿ ಬ್ಯಾಟಿಂಗ್ ಮಾಡಿದೆ. ಇವತ್ತಿನ ಕೆಲಸ ಮುಗಿಸಿ ಸ್ವಲ್ಪ ಸುಸ್ತಾಗಿತ್ತು. ಹಾಗೆ ಕ್ಯಾಬ್ ಹತ್ಕೊಂಡು ಬಂದು ಸಾದಳ್ಳಿ ಗೇಟಲ್ಲಿ ಇಳಿದು ಬೈಕ್ ಪಿಕಪ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಮನೆ ಕಡೆ ಹೋಗೀಗ ಫಸ್ಟು ನಾನು ಬೆಡ್ ಮೇಲೆ ಬಿದ್ದೋಗ್ಬಿಟ್ರೆ ನನಗೆ ಅಷ್ಟೇ ಸಾಕು. ಯಾಕಂದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನು, ಅಂದರೆ ಬೆನ್ನು ಸಿಕ್ಕಾಪಟ್ಟೆ ನೋವ್ತಾ ಇದೆ. ಫಸ್ಟು ಮನೆಗೆ ಹೋಗ್ಬಿಟ್ಟು ಮಲ್ಕೊಂಬಿಟ್ರೆ ಸಾಕು ಅನ್ನೋಷ್ಟು ಸುಸ್ತಾಗ್ತಾಯಿದೆ. ಯಾಕೆಂದ್ರೆ ನಾವು ಮಾಡೋ ಕೆಲಸ ಗೊತ್ತಲ್ವ, ಹಾರ್ಡ್ ವರ್ಕ್, ಕಷ್ಟದ ಕೆಲಸ. ಎಲೆಕ್ಟ್ರಿಷನ್ ಅಂದ್ರೇ ನಿಮ್ಗೆ ಗೊತ್ತಿರುತ್ತೆ, ಎಲೆಕ್ಟ್ರಿಷನ್ ಪ್ಲಂಬಿಂಗ್ ಎಷ್ಟು ಕಷ್ಟ ಅಂತೇಳಿ. ಸೊ ಅಷ್ಟು ಕಷ್ಟದ ಕೆಲಸ ಆದರೂ ಒಂಥರ ಎಲ್ಲ ಖುಷಿಯಿಂದ ಮಾಡ್ತೀರಿ.
ಕಷ್ಟ ಆದ್ರೂ ಅಷ್ಟು ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಎಲ್ಲರ ಜೊತೆ ಸೇರಿ ಮಾತಾಡ್ತಾ ನಗ್ನಗ್ತಾ ಖುಷಿಯಾಗಿ ಕೆಲಸ ಮಾಡೋದು ಗೊತ್ತೇ ಆಗಲ್ಲ. ಬಟ್ ಕೆಲಸ ಮುಗಿಸಿ ಮನೆ ಕಡೆ ಬರ್ಬೇಕಾದ್ರೆ ಸ್ವಲ್ಪ ಫೀಲ್ ಆಗ್ತಿರುತ್ತೆ, ಬೆನ್ನು ಜಾಸ್ತಿ ನೋವ್ತಿದೆ ಹಾಗೆ ಹೀಗೆ ಒಂದು ಸ್ವಲ್ಪ ಫೀಲ್ ಆಗ್ತಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಮಾಮೂಲಿ ಅಲ್ವಾ, ನಮ್ಮ ಕೆಲಸನೇ ಅಂಥದ್ದು, ಏನೂ ಮಾಡೋದಕ್ಕಾಗಲ್ಲ. ಈಗ ಮನೆ ಕಡೆ ಹತ್ತತ್ರ ಹೋಗ್ತಾಯಿದ್ದೀನಿ. ಹೋಗಿ ಫಸ್ಟ್ ಮಲಗಿಬಿಟ್ರೆ ಸಾಕು ಗುರು, ಫ್ರೆಶ್ ಅಪ್ ಆಗಿಬಿಟ್ಟು. ಅದಕ್ಕಿನ್ನ ದೊಡ್ಡ ಭಾಗ್ಯ ಏನಿಲ್ಲ ಅನಿಸುತ್ತೆ ಈಗ. ಸೊ ಹೊರಟಿದ್ದೀನಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇದನ್ನು ಸುಮ್ಮನೆ ಶಾಂಪಲ್ ವೀಡಿಯೋಸ್ ಥರ ಮಾಡ್ತಾಯಿದ್ದೀನಿ, ಯಾಕೆಂದ್ರೆ ಹೊಸ್ದಲ್ವಾ, ಸೊ ಶಾಂಪಲ್ ವೀಡಿಯೋಸ್ ಥರ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನನಗೆ ಮ್ಯಾಕ್ಸಿಮಮ್ ಒಂದು 100 ಸಬ್ಸ್ಕ್ರೈಬರ್ ಆದರೆ ನನಗೂ ಒಂಥರ ಖುಷಿ ಆಗುತ್ತೆ, ಇನ್ನೂ ಏನಾದರೂ ಮಾಡಬೇಕು ಹೆಚ್ಚಿನದಾಗಿ ಅಂತ. ಸೊ 100% ನಿಮಗೆ ಚೆನ್ನಾಗಿರೋಂಥ ಒಂದು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ತುಂಬ ತುಂಬಾ ಪ್ರಯತ್ನ ಮಾಡ್ತೀನಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಸೊ ಎಲ್ಲರ ಈ ಪ್ರೋತ್ಸಾಹ ಹೀಗೆ ಇರಲಿ. ನೆನ್ನೆ ಆ್ಯಕ್ಚುಲಿ ನಾನು ನೋಡಿದಾಗ 4 ಮೆಂಬರ್ಸ್ ಏನೋ ಸಬ್ಸ್ಕ್ರೈಬ್ ಮಾಡಿದರು, ಇವತ್ತು ಆಗಲೇ 10 ಮೆಂಬರ್ಸ್ ಏನೋ ಆಗಿದ್ದಾರೆ. ಸೊ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಈ ಬಡವರ ಹುಡುಗನ್ನ ಸ್ವಲ್ಪ ಮುಂದೆ ಪುಷ್ ಮಾಡಿ, ಯಾಕೆಂದರೆ ನನಗೂ ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕನ್ನೋ ಒಂದು ಕನಸು ಚಿಕ್ಕ ಹುಡುಗನಿಂದ ಇತ್ತು. ಸೊ ಸೆಂಟ್ರಲ್ ನನಗೊಂದು ಆ್ಯಕ್ಸಿಡೆಂಟ್ ಅಂತ ಆಗಿ ನನ್ನ ಲೈಫಲ್ಲಿ ನಾನು ಯಾರಿಗೂ ಹೇಳ್ಕೊಳೋದಕ್ಕಾಗಲ್ಲ, ಆ ಥರ ಕೆಳಗಡೆ ಕುಗ್ಗೋಗ್ಬಿಟ್ಟಿದ್ದೀನಿ. ಸೊ ಮತ್ತೆ ಗೆಟನ್ ಆಗಬೇಕು ಅಂತೇಳಿ ಸೊ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನನ್ನ ಲೈಫ್ ಹಿಸ್ಟ್ರಿನ ನಿಮಗೆಲ್ಲ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ನನ್ನ ಲೈಫ್ ಹಿಸ್ಟ್ರಿನ ಎಲ್ಲರ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫೇಸ್ ಏನೂ ತೋರಿಸಿಲ್ಲ, ಸೊ ಯಾಕೆಂದ್ರೆ ನನ್ನ ಫೇಸ್ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗಿದೆ. ಸೊ ಹಂಗಾಗಿ ನನಗೂ ಸ್ವಲ್ಪ ಎಲ್ಲಾದರೂ ಆನ್ಲೈನಲ್ಲಿ ಇಲ್ಲಿ ಏನಾದರೂ ವೀಡಿಯೋ ಈ ಥರ ಮಾಡಬೇಕು ಅಂದರೆ ಯಾರೇನಂತಾರೋ ಏನೋ ಆ ಥರ ಫೀಲಿಂಗ್ ಇತ್ತು. ಸೊ ನೋಡೋಣ, ಒಂದು ಧೈರ್ಯ ಮಾಡಿ ಬಂದಿದ್ದೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಲೈಫ್ ಹಿಸ್ಟ್ರಿನ ಸದ್ಯದಲ್ಲೇ ಒಂದು ವಿಡಿಯೋ ಮುಖಾಂತರ ಹೇಳ್ತೀನಿ, ಹಂಚ್ಕೊತೀನಿ ನಿಮ್ಮ ಜೊತೆಲೆಲ್ಲ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.